ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಆಗಿ ಸವನಾಲಲ್ಲಿದ್ದೇನೆ. ನಮ್ಮ ಫಸ್ಟ್ ಪಾಯಿಂಟ್ ಹತ್ರ ಬಂದು ನಮ್ಮ ಗಾಡಿಯನ್ನು ಸೈಡ್ಗೆ ಹಾಕಿದ್ದೇನೆ. ಈಗ ಅಲ್ಲಿ ಐಟಮ್ ಇಳಿಸಿ ಆಯಿತು. ಈಗ ಇಲ್ಲಿಂದ ಬಿಲ್ ತಗೊಂಡು ಹೊರಡೋದು. ಮತ್ತು ಇನ್ನು ಕೆಲವರು ಕೇಳ್ತಾರೆ ಮಾರೆ, ಗಾಡಿದು ಕೆಲಸ ಬಂದರೆ ಎಂತಾದರೂ ಸೌಂಡ್ ಬರ್ತದಲ್ಲ, ಸೊ ನಿಮಗೆ ನೋಡ್ಕೊಳ್ಳಿಕ್ಕೆ ಆಗೋದಿಲ್ವ ಅದು ಇದು ಅಂತೇಳಿ. ಫಸ್ಟ್ ಆಫ್ ಆಲ್ ನೋಡಿ, ಈ ಗಾಡಿಯಲ್ಲಿ ಬರುವಾಗ ಎಂಥ ಪ್ರಾಬ್ಲಮ್ ಇದ್ರೂ ಗೊತ್ತಾಗೋದಿಲ್ಲ. ಯಾಕಂತ ಹೇಳಿದರೆ ಈ ಗಾಡಿಯಲ್ಲಿ ಅಷ್ಟು ಸೌಂಡ್ ಬರ್ತದೆ. ಮೇಯ್ನ್ ಸೌಂಡ್ ಯಾವುದ್ರದ್ದು ಅಂತ ಹೇಳಿದರೆ ಡೋರಿದ್ದು, ಬ್ಯಾಕ್ ಡೋರಿದ್ದು ನೋಡ್ತಾ ಇರ್ಬೋದು. ಇದಕ್ಕೆ ಬೀಡಿಂಗ್ ಸಹ ಇಲ್ಲ, ಎಂಥ ಸಹ ಇಲ್ಲ. ಈ ಥರ ಹೊಡಿತಾ ಇರ್ತದೆ. ಸೊ ಇದನ್ನೆಲ್ಲ ವೆಲ್ಡಿಂಗ್ ಅಲ್ಲಿಂದ ಬೆಂಡ್ ತೆಗೆದು ಮಾಡಿದ್ದಾರೆ. ಬಟ್ ಆದರೂ ಬೀಡಿಂಗ್ ಇಲ್ಲದ ಕಾರಣ, ಇಲ್ಲಿ ಬೀಡಿಂಗ್ ಇಲ್ಲ ನೋಡಿ, ಬೀಡಿಂಗ್ ಇಲ್ಲದ ಕಾರಣದಿಂದಾಗಿ ತುಂಬ ಸೌಂಡ್ ಬರ್ತದೆ. ಅದರಿಂದಾಗಿ ನಮಗೆ ಗೊತ್ತಾಗೋದಿಲ್ಲ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದರೆ, ಈ ಡೋರ್ ಹಾಕ್ತೇವಲ್ಲ, ಡೋರ್ ಹಾಕಿದರೆ ಆಟೋಮೆಟಿಕ್ಕಾಗಿ ಇದು ಡೋರ್ ಅನ್ಲಾಕ್ ಆಗ್ತದೆ. ಅದೊಂದು ಉಪದ್ರ. ಸೊ ಎಲ್ಲ ತುಂಬ ಉಪದ್ರ ತುಂಬ ಉಂಟು ಹೇಳಲಿಕ್ಕೆ ಹೋದರೆ. ಸೊ ಈಗ ಇಲ್ಲಿಂದ ಬಿಲ್ ತಗೊಂಡು ಹೊರಡೋದು. ಅಲ್ಲಿ ಮೆಕ್ಯಾನಿಕ್ ಬಂದರು ಮಾರೆ, ಅದೇ ಹೇಳಿದ್ದು ನಾನು ಆಗ, ಯಾರಾದರೂ ಮೆಕ್ಯಾನಿಕನ್ನು ನೀವು ಕರೆಕ್ಟಾಗಿ ಹಿಡ್ಕೊಂಡ್ರೆ ಅವರು ನಿಮ್ಮ ಎಲ್ಲಿದ್ದರೂ, ನೀವು ಎಲ್ಲಿ ರಸ್ತೆ ಬದಿಯಲ್ಲಿ ಬಾಕಿದ್ರು ಅವ್ರು ಎಂಥಾದ್ರೂ ಒಂದು ಅಡ್ಜಸ್ಟ್ಮೆಂಟ್ ಮಾಡಿ ಕೊಡ್ತಾರೆ ನಿಮಗೆ. ಸೊ ಹಾಗಾಗಿ ಎಲ್ಲ ಡ್ರೈವರ್ಗಳಿಗೆ ಒಂದು ವಿನಂತಿ, ಮೆಕ್ಯಾನಿಕ್ಗಳನ್ನು ಸರಿಯಾಗಿಡಿ. ಅವರಿಗೆ ಇದು ದೋಖ ಮಾಡಿ ಅವರಿಗೆ ಹಣ ಕೊಡದೆ ಆ ಥರ ಎಲ್ಲ ಮಾಡಿದರೆ ಅವರು ಸಹ ನಿಮ್ಮನ್ನು ಕಡೆಗಣಿಸ್ತಾರೆ. ಮತ್ತು ನಿಮಗೆ ಯಾರು ಸಹ ಇಲ್ಲ. ಈಗ ನೋಡಿ, ಒಂದು ಬ್ರೇಕ್ ಸ್ವಲ್ಪ ಎಂತ ಜಾಸ್ತಿ ಆಗಿತ್ತು, ಟೈಟ್ ಮಾಡಿದ್ದು. ಬಟ್ ಅವರು ಎಲ್ಲಿಯೋ ಇದ್ದರು, ಆದರೂ ಅವರು ಯಾರ್ಯಾರನ್ನು ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಒಳ್ಳೆಯದಕ್ಕೆ, ನಾವು ಒಳ್ಳೆಯದರಲ್ಲಿ ಇರೋದ್ರಿಂದ ಅವ್ರು ಮಾಡಿಕೊಟ್ರು, ಯಾರ್ಯಾರನ್ನು ಕರೆಸಿ ಮಾಡಿಕೊಟ್ರು. ಸೊ ಇಂಜಿನ್ ಕೂಡ ಹೀಟ್ ಆಗ್ತುಂಟು. ಅದನ್ನೆಲ್ಲ ಹೇಳ್ತಾ ಹೋದರೆ ಅದ್ರ ಪ್ರಾಬ್ಲಮ್ ಮುಗಿಲಿಕ್ಕಿಲ್ಲ. ಸೊ ಬನ್ನಿ ಈಗ ಇಲ್ಲಿಂದ ಸೀದಾ ಹೊರಡುವ. ಇನ್ನು ಇಲ್ಲಿಂದ ಹೊರಟ್ರೆ ಸೀದಾ ಶಿರ್ಲಾಳಿಗೆ. ಶಿರ್ಲಾಳಲ್ಲಿ ಒಂದು 2 ಪಾಯಿಂಟ್ ಉಂಟು, ಅಲ್ಲಿ ಮುಗಿಸಿ ಮತ್ತೆ ನೋಡುವ ಎಂತ ಅಂತೇಳಿ. ಇವತ್ತು ಹವಾಮಾನ ಯಾವ ಥರ ಉಂಟಂತ ಹೇಳಿದರೆ, ಫುಲ್ಲು ಬಿಸಿಲು ಅಂದ್ಕೊಳ್ಳಿ, ಕೂತ್ಕೊಳ್ಳಿಕ್ಕೆ ಆಗ್ತಿಲ್ಲ, ಧಗೆ ಕಿತ್ತು ಬರ್ತಾ ಉಂಟು. ನಿನ್ನೆ ಸ್ವಲ್ಪ ಮಳೆ ಇತ್ತು, ಒಂದು ದಿವಸ ಮಳೆ, ಒಂದು ದಿವಸ ಬಿಸಿಲು. ಇವತ್ತು ಒಳ್ಳೆ ಖಾರ ಬಿಸಿಲುಂಟು. ಆಗೋದಿಲ್ಲ ಮಾರ್ರೆ, ಲೈನ್ ಮಾಡಲಿಕ್ಕೆ ಸಹ ಆಗೋದಿಲ್ಲ ಬಿಸಿಲಲ್ಲಿ. ಫಸ್ಟ್ ಆಫ್ ಆಲ್ ನೋಡಿ, ನಾವು ಮನುಷ್ಯರು, ನಮಗೆ ಯಾವುದು ಮಾಡಿದರೂ ಸಹ ಒಂದು ನೆಮ್ಮದಿ ಇಲ್ಲ. ನಮಗೆ ಮಳೆ ಬಂದರೆ ಸಹ ಆಗೋದಿಲ್ಲ, ಮಳೆ ಬಂದರೆ ಆಗ್ತದೆ, ಓವರ್ ಮಳೆ ಬಂದರೆ ಅದು ಸಹ ಆಗೋದಿಲ್ಲ, ಓವರ್ ಆಗಿ ಬಿಸಿಲು ಬಂದರೆ ಅದು ಸಹ ಆಗೋದಿಲ್ಲ. ಎಲ್ಲ ನಮ್ಮಲ್ಲಿ ಉಂಟು. ಮತ್ತು ಭಗವಂತನಿಗೆ ಕನ್ಫ್ಯೂಸ್ ಆಗ್ತದೆ ಅಂತೇಳಿ. ನಮಗೆ ಇವರಿಗೆ ಮಳೆ ಕೊಡಬೇಕಾ ಬಿಸಿಲು ಕೊಡಬೇಕಾ ಯಾವುದಂತೇಳಿ. ನಾವೆಲ್ಲ ಬಯಸೋದೆಂತ, ಕರೆಕ್ಟಾಗಿ 4 ತಿಂಗಳಿಗೆ ಯಾವ ಕಾಲ ಬರಬೇಕು ಅದೇ ಕಾಲ ಬಂದು ಕೂಡಿ ಬಂದರೆ ಕರೆಕ್ಟಾಗಿರ್ತದೆ. ಎಲ್ಲರ ಹೆಲ್ತ್ ಕೂಡ ಸರಿಯಾಗಿರ್ತದೆ. ಈಗ ಇಲ್ಲಿಂದ ಒಂದು ಶಿರ್ಲಾಳಿಗೆ 3 ಕಿಲೋಮೀಟ್ರ್ ಉಂಟು. ಕರೆಕ್ಟಾಗಿ 3 ಕಿಲೋಮೀಟ್ರ್ ಹೋಗಿ ಅಲ್ಲಿ 2 ಪಾಯಿಂಟ್ ಉಂಟು. ಅಲ್ಲಿಂದ ಮತ್ತೆ ಆಳದಂಗಡಿಯಾಗಿ ಮತ್ತೆ ಮುಂದೆ ತಿಳಿಸ್ತೇನೆ ಎಲ್ಲಿಗೆಲ್ಲ ಹೋಗೋದು ಅಂತೇಳಿ. ಕರೆಕ್ಟಾಗಿ ಶಿರ್ಲಾಲಲ್ಲಿದ್ದೇನೆ. ನಮ್ಮ ಗಾಡಿಯಲ್ಲಿ ಸೈಡಿಗೆ ಹಾಕಿದ್ದೇನೆ. ಒಂದು ಅಲ್ಲಿಗೆ ಐಟಮ್ ಹಾಕ್ಲಿಕ್ಕೆ ಉಂಟು, ಇನ್ನೊಂದು ಇಲ್ಲಿಗೆ ಹಾಕ್ಲಿಕ್ಕೆ ಉಂಟು. ನಮ್ಮ ಹುಡುಗ ಇದ್ದಾನೆ ನೋಡಿ, ಅಭಿಷೇಕ್ ಬಚ್ಚನ್. एक ये बॉक्स, एक ये आपड़ा हो गया 3। हाँ उधर को ये पैसे लेके आओ, मैं उधर जाएगा। हाँ, और होने के बाद ये कट्टा है ना ವೈಟ್ ವಾಲ, ಯಾಗೆ ರಕ್ಕು ಬನ್ನಿ. ನಾವು ಈ ಕಟ್ಟನ್ನು ತಗೊಂಡು ಹೋಗಿ ಅಲ್ಲಿ ಕೊಟ್ಟು ಬಿಲ್ ತಗೊಂಡು ಬರುವ. ಆ ಗ್ಯಾಪಲ್ಲಿ ಹೋಗಿ ಅಲ್ಲಿ ಕೊಟ್ಟು ಅಲ್ಲಿಂದ ಐಟಮ್ ಕೊಟ್ಟು ಕ್ಯಾಶ್ ತರ್ತಾನೆ. ಬನ್ನಿ ಹೋಗುವ. ನಮ್ಮ ಗಾಡಿ ಮುಂಚೆ ಎಲ್ಲ ಹೊಟ್ಟೆ ಇತ್ತು ಅಲ್ಲಿ ಡೋರ್ ಹತ್ರ, ಮತ್ತು ಅಲ್ಲಿ ನಾನು ಕೈ ಇಡುವಲ್ಲಿ ಎಲ್ಲ ಹೊಟ್ಟೆ ಇತ್ತು. ಈಗ ಯಾವ ಥರ ಕಾಣ್ತಾ ಉಂಟಂತ ನೋಡಿ. ಇನ್ನು ಪೈಂಟ್ ಮಾಡಿದರೆ ಫುಲ್ಲು ಚೆಂದ ಕಾಣ್ತದೆ. ಇದು ಬ್ಯಾನರೆಲ್ಲ ಸ್ಟಿಕ್ಕರ್ ಪೋಸ್ಟರೆಲ್ಲ ಹಾಕಿದಾರಲ್ಲ, ಅದೆಲ್ಲ ಕಿತ್ತು ತೆಗೆದು ಅಲ್ಲಿಗೆ ಫುಲ್ಲು ವೈಟ್ ಪೈಂಟ್ ಹೊಡಿಸುವಂತ ಇದ್ದಾರೆ ಓನರ್. 20,000 ರೂಪಾಯಿ ಹೇಳ್ತಾ ಇದ್ದಾರೆ ಫುಲ್ಲು ಪೈಂಟ್ ಮಾಡಲಿಕ್ಕೆ. ಎಂತ ಮಾಡ್ತಾರೆ ಅಂತ ಗೊತ್ತಿಲ್ಲ ನಮ್ಮ ಓನರ್. ಪೈಂಟ್ ಮಾಡಿದರೆ ಖುಷಿ, ಯಾಕಂತ ಹೇಳಿದರೆ ಪೈಂಟ್ ಮಾಡಿ ನೋಡಲಿಕ್ಕೆ ಚೆಂದ, ಯಾರಾದರೂ ನೋಡುವವರಿಗೆ ಸಹ ಚೆಂದ, ಗಾಡಿ ಚೆಂದ ಕಾಣ್ತದೆ. ಇದೊಂದು ಕಟ್ಟನ್ನು ಎದುರಿಟ್ಟು ಬಿಡು. ಇದು ಹಾಕಿ ಈ ಡೋರಿದೊಂದು ಪ್ರಾಬ್ಲಮ್ ಆಗಿದೆ ಅವರ, ತುಂಬ ಸಮಸ್ಯೆ ಕೊಡ್ತಾ ಉಂಟು. ಡೋರ್ ಹಾಕಿ ಹೋಗೋದು, ಇಲ್ಲಿ ಅನ್ಲೋಡ್ ಪಾಯಿಂಟ್ ಹತ್ರ ಬರುವಾಗ ಡೋರ್ ಓಪನ್ ಆಗ್ತದೆ. ಎಂತ ಮಾಡೋದಂತ ಗೊತ್ತಿಲ್ಲ. ಇದಕ್ಕೆ ಒಂದು ವೆಲ್ಡಿಂಗ್ ಹಾಕಿಸಬೇಕಿತ್ತು, ಇಲ್ಲಿಗೊಂದು ಉಲ್ಟಾ ಪಿನ್ ಕೊಟ್ಟಿದ್ದಾರೆ ನೋಡಿ. ಇದು ಬಿದ್ದರೂ ಬೀಳ್ಬೋದು. ಇದು ಎಲ್ಲಿಗಪ್ಪ, ಇಲ್ಲಿ ಒಂದು ವೆಲ್ಡಿಂಗ್ ಕೊಡಬೇಕು, ಇಲ್ಲಿ ಒಂದು ವೆಲ್ಡಿಂಗ್ ಕೊಡಬೇಕು. ಅದನ್ನು ಕೊಟ್ಟರೆ ಮಾತ್ರ ನಿಲ್ಬೋದು, ಇಲ್ಲದಿದ್ದರೆ ಡೋರ್ ಬೀಳ್ಬೋದು. ಅದೊಂದು ಉಪದ್ರ, ದೊಡ್ಡ ಉಪದ್ರ ಆಗಿ ಹೋಗಿದೆ. ಇದಕ್ಕೆ ಆಯಿತಾ, ಸಾರಿ ಇದಕ್ಕೆಲ್ಲ, ಇದಕ್ಕೆ ಈ ಕಡೆದಕ್ಕೆ ಆ ಕಡೆದಕ್ಕೆ, ಯಾವುದಕ್ಕೆ ಮಾರೆ ಡೋರ್ ಹೇಗೆ ಬರೋದು? ಹೀಗಾದರೆ ಇದಕ್ಕೆ ಇದು ತಿರುಗಲಿಕ್ಕೆ ಬೇಕು. ಇದಕ್ಕೆ ಒಂದು
ಇದಕ್ಕೆ ಒಂದು ಇಲ್ಲಿ ವೆಲ್ಡಿಂಗ್ ಹಾಕಿಸ್ಬೇಕು. ಕೆಳಗೆ ಕೊಟ್ಟಿದ್ದಾರೆ, ಪಿನ್ ಉಲ್ಟಾಕಿದೆ, ಅದಕ್ಕೋಸ್ಕರ. ಬನ್ನಿ ಇದನ್ನೊಂದು ಎದುರಿಡುವ. ಇದನ್ನು ಎದುರಿಟ್ಟು ಅಲ್ಲಿಂದ ಕ್ಯಾಶ್ ತಗೊಂಡು ಬಂದಾಯಿತು. ಜಾಸ್ತಿ ಅಂತ ಇರಲಿಲ್ಲ ಅವ್ರದ್ದು, ಕೇವಲ 200 ರೂಪಾಯಿ ಇದ್ದದ್ದು. ಇಲ್ಲದಿದ್ದರೆ ಅವರು 1,500-2,000 ಬಿಲ್ ಮಾಡ್ತಾರೆ. ಬಟ್ ಇವತ್ತು ಎಂಥದ್ದಿಲ್ಲ. ಇರ್ಲಾಲಲ್ಲಿ 2 ಪಾಯಿಂಟ್ ಮುಗಿಸಿ ಈಗ ನಾವು ಹೋಗ್ತಾ ಇರೋದು. ನಾವು ಆ್ಯಕ್ಚುಲಿ ಬಂದದ್ದು ಆ ಕಡೆಯಿಂದ, ಆ ದಾರಿಯಿಂದ ಬಂದು ಈ ಕಡೆ ಬಂದಿದ್ವಿ. ಈಗ ನಾವು ಸೀದಾ ಹೋಗಬೇಕು. ಇದು ಎಲ್ಲಿಗೆ ಹೋಗ್ತದೆ ಅಂತ ಹೇಳಿದರೆ ಆಲದಂಗಡಿ ಜಂಕ್ಷನ್ಗೆ ಸೇರ್ತದೆ. ಅಲ್ಲಿಂದ ರೈಟ್ ತಗೊಂಡ್ರೆ ಎಲ್ಲಿಗೆ ಹೋಗ್ತದೆ ಮಾರೆ, ಮರ್ತೋಯ್ತು. ಲೆಫ್ಟ್ ತಗೊಂಡ್ರೆ ಸೀದಾ ಗುರುವಾಣಿಗೆರೆ ಹೋಗ್ತದೆ. ರೈಟಿಗೆ ತಗೊಂಡ್ರೆ ಮರ್ತೋಯ್ತು ಮಾರೆ, ಸೆಕ್. ಊರಿದ ಹೆಸರಲ್ಲ ಯಾಕೆ ಯಾವ ಥರ ಆಗಿದೆ ಅಂತ ಹೇಳಿದರೆ ಅರುವಕ್ಕೆ ಹೋಗ್ತದೆ. ಅರುವಕ್ಕೆ ಹೋಗ್ತದೆ ಆ ಕಡೆಯಿಂದ. ಬನ್ನಿ, ಇಲ್ಲಿಂದ ವಿಷಯ ಏನಪ್ಪ ಅಂತ ಹೇಳಿದರೆ ಇದು ಇಲ್ಲಿಗೆ ನಮ್ಮ ಹೊಸ ಗಾಡಿಯನ್ನು ತಂದಿದ್ವಿ, ಇಂಟ್ರಾ ಗಾಡಿ. ಸೊ ಅದರದ್ದು ವಿಷಯ ಏನಪ್ಪ ಅಂತ ಹೇಳಿದರೆ ಈ ರೋಡಲ್ಲಿ ಆ ಗಾಡಿ ನಿಲ್ಲುವುದೇ ಇಲ್ಲ ಮಾರೆ, ಕೈಗೇನೆ ಸಿಗೋದಿಲ್ಲ. ಯಾಕಂತ ಹೇಳಿದರೆ ಈ ರೋಡು ಫಸ್ಟ್ ಆಫ್ ಆಲ್ ಲೆವೆಲ್ ಇಲ್ಲ, ಉಬ್ಬು ತಗ್ಗು. ಅದಕ್ಕೋಸ್ಕರ ಗಾಡಿ ಯಾವ ಥರ ಆ್ಯಕ್ಷನ್ ಆಗ್ತದೆ, ಈ ಥರ ಆಗ್ತದೆ. ಬಟ್ ಈ ಗಾಡಿ ನೋಡಿ ಆರಾಮ್ಸೆ ಹೋಗ್ತದೆ. ಈ ಗಾಡಿ ಇಂಥ ರೋಡ್ಗಳೆಲ್ಲ ರಾಜ ಅಂತ ಹೇಳ್ಬೋದು. ಆಳದಂಗಡಿ ಹತ್ರ ರೀಚ್ ಆಗ್ತಾ ಬಂದ್ವಿ. ನಾವು ಇಲ್ಲಿಗೆ ಕರೆಯೋದು, ಇಲ್ಲಿಯವರೆಲ್ಲ ಲೋಕಲ್ಸ್ ಕರೆಯೋದು ಕೆದ್ದು ಅಂತ, ಆಯಿತಾ. ಸೊ ಇಲ್ಲಿಗೆ ಅಫಿಷಿಯಲ್ ಆಗಿ ಒಂದು ಹೆಸರು ಇರ್ತದಲ್ಲ, ಅದು ಆಳದಂಗಡಿ ಅಂತ. ಅಲ್ಲಿ ಒಂದು ಪಾಯಿಂಟ್ ಉಂಟು. ಮುಂಚೆ ಅವರದ್ದು ಇಲ್ಲಿತ್ತು ಅಂಗಡಿ, ಈ ಹಳೆಯ ಕಟ್ಟಡದಲ್ಲಿತ್ತು. ಇಲ್ಲೇ ಇತ್ತು. ಈಗ ಅಲ್ಲಿಂದ ಶಿಫ್ಟ್ ಮಾಡಿ ಎದುರುಗಡೆ ಹೋಗಿದ್ದಾರೆ. ಅಲ್ಲಿ ರೈಟ್ ಸೈಡಲ್ಲಿ ಮಹಾಗಣಪತಿ ಅಂತೇಳಿ. ಗಾಡಿ ಇಲ್ಲಿಗೇನೆ ಸೈಡ್ಗೆ ಆಗ್ತಾನೆ, ಹುಡುಗರನ್ನು ಕಳಿಸುವ. ಸೊ ಉದರ್ ಜಾಕಿ ಆಗ ಇಲ್ಲೇ ಇಟ್ಟಿದ್ದೆ ಕಟ್ಟು ಎದುರುಗಡೆ. ಬಿಲ್ ಕೊಟ್ಟು ಬಿಟ್ಟರೆ ತಗೊಂಡು ಬರ್ತೇನೆ. 700 ರೂಪಾಯಿ. ಕಿದರ್ ಮಾಲೂಮಾ ಉದರ ಅದು ಅಂಗಡಿ ಅಲ್ಲಿರೋದು. ಅಲ್ಲಿ ನಿಲ್ಲಿಸಿದರೆ ಮತ್ತೆ ಅಲ್ಲಿಂದ ಟರ್ನ್ ನೋಡ್ಕೊಂಡು ಬರಬೇಕು ಮಾರೆ, ಅದೊಂದು ದೊಡ್ಡ ಉಪದ್ರ. ಇದೊಂದು ಹೊಸತ್ತು ಪೆಟ್ರೋಲ್ ಪಂಪ್ ಕೆದ್ದು ಅಲ್ಲಿ ಓಪನ್ ಆಗಿರೋದು. ಹಾಗೆ ಒಂದು 2-3 ತಿಂಗಳಾಯ್ತಾ ಅಂತೇಳಿ. 3 ತಿಂಗಳಲ್ಲ, 5-6 ತಿಂಗಳಾಯ್ತಾ ಅಂತೇಳಿ. ನಾವೀಗ ಇಲ್ಲಿಂದ ರೈಟಿಗೆ ಹೋದರೆ ಸೀದಾ ಅರುವಕ್ಕೆ ಹೋಗ್ತದೆ. ನಾವೀಗ ಇಲ್ಲಿಂದ ಲೆಫ್ಟ್ ತಗೊಂಡು ಸೀದಾ ಹೋಗಬೇಕು. ಇಲ್ಲಿಂದ ಬಿಟ್ಟರೆ ಸೀದಾ ಲೆಫ್ಟ್ ತಗೊಂಡು ಹೋಗಿ ಅಲ್ಲಿ ಒಂದು ಒಳಗಿಂದ ರೋಡ್ ಉಂಟು ಮಾರೆ, ಬದ್ಯಾರ ಹತ್ರ. ಬದ್ಯಾರಿಂದ ಒಳಗಡೆ ಹೋದರೆ ನಮಗೆ ಹತ್ತಿರ ಆಗ್ತದೆ. ಬಟ್ ಅಲ್ಲಿ ಎಂತಪ್ಪ ಅಂತ ಹೇಳಿದರೆ ಕಾಂಕ್ರೀಟ್ ಹಾಕ್ತಿದ್ರು. ಈಗ ಎಂತಾಗಿದೆ ಅಂತ ಗೊತ್ತಿಲ್ಲ, ಕೇಳಿ ನೋಡುವ. ಇಲ್ಲದಿದ್ದರೆ ಆ ಕಡೆಯಿಂದನೇ ಹೋಗ್ಬೇಕಷ್ಟೇ. ಈ ಕಡೆಯಿಂದ ಒಳಗಿಂದ ಹೋದರೆ ನಮಗೆ ಎಷ್ಟು ಕಿಲೋಮೀಟರ್ ಸೇವ್ ಆಗ್ತದೆ ಗೊತ್ತುಂಟಾ? ಒಂದು 2-3 ಕಿಲೋಮೀಟರ್ ಸೇವ್ ಆಗ್ತದೆ. ಆ ಕಡೆಯಿಂದ ಹೋದರೆ 2-3 ಕಿಲೋಮೀಟರ್ ಜಾಸ್ತಿ ಸುತ್ತಾಡಿಕೊಂಡು ಹೋಗ್ಬೇಕಷ್ಟೇ. ಊಟ ಮಾಡಬೇಕು. ನನಗೆ ಹಸಿವಿಲ್ಲ, ಬಟ್ ಅವ ಬೆಳಿಗ್ಗೆ ಅಂತೂ ತಿನ್ನಲಿಲ್ಲ ಅಂತೇಳಿ ಅಲ್ಲಿ ತಿಂಡಿ ತಂದಿದ್ರು, ಅವನಿಗೆ ಗೊತ್ತೇ ಇಲ್ಲ. ಅಲ್ಲಿ ಎಲ್ಲಿಯಾದರೂ ಗೋಳಿ ಅಂಗಡಿ ಹತ್ರ ಹೋಗಿ ಊಟ ಮಾಡಿ ಅದಕ್ಕಿಂತ ಮುಂಚೆ 2-3 ಅಂಗಡಿ ಉಂಟು, ಅದನ್ನು ಮುಗಿಸ್ಕೊಂಡು ಹೋಗಬೇಕಷ್ಟೇ. ನೋಡು ಎಂತೆಲ್ಲ ಆಗ್ತದೆ ಅಂತ. ಇಲ್ಲಿ ಒಂದು ಬಾಕ್ಸಲ್ಲಿರುವ ಕಟ್ಟನ್ನು ಯಾರಿಗೋ ಕೊಡ್ಲಿಕ್ಕೆ ಹೇಳಿದ್ರು ಮಾರೆ, ಬುಕ್ಕಲ್ಲಿ ಬರೆದಿದ್ದಾರೆ. ಸೊ ಬುಕ್ ತಗೊಂಡು ಚೆಕ್ ಮಾಡುವ ಅಂತ ತೆಗೆದದ್ದು. ಯಾರಿಗೆ ಅಂತ ಗೊತ್ತಿಲ್ಲ. ಯಾರು ಸಾಯಿ ಕೃಪಾ ಗುರುವಾಕ್ಷಯ ಇದು 2 ಬಗೆ. ಅದರಲ್ಲಿ ಪಾಮ್ ಆಯಿಲ್ ಇಲ್ಲ, ಪಾಮ್ ಆಯಿಲ್ ಸ್ವಲ್ಪ ರೇಟ್ ಜಾಸ್ತಿ ಅಂತೇಳಿ ಬಿಟ್ಟು ಬಂದ್ವಿ. ಇದು 2 ಬಗೆಯನ್ನು ಈಗ ಇಲ್ಲಿ ಗೋಳಿ ಅಂಗಡಿ ಹತ್ರ ಕೊಡಬೇಕು. ನಮ್ಮ ಹುಡುಗ ಹೋದವ ಬರಲೇ ಇಲ್ಲ, ಎಂತ ಮಾಡ್ತಾಯಿದ್ದಾನೆ ಅಂತ ಗೊತ್ತಿಲ್ಲ. ಗಂಟೆ ಎಷ್ಟು ಅಂತ ಹೇಳಲಿಕ್ಕೆ ಮೀಟ್ರ್ ಬೋರ್ಡ್ ಸರಿ ಇಲ್ಲ, ಇದಂತೂ ಸರಿ ಇಲ್ಲ ಆಯಿತಾ. ಇದು ಸರಿ ಇಲ್ಲ, ಅದು ಯಾವುದು ಸರಿ ಇಲ್ಲ. ಮತ್ತು ಡೀಸೆಲ್ ಉಂಟು ಅಂತ ಸಹ ಗೊತ್ತಿಲ್ಲ, ಡೀಸೆಲ್ ಯಾವತ್ತು ಹಾಕಿಸಿದಂತ ಸಹ ಗೊತ್ತಿಲ್ಲ ಮಾರೆ ನನಗೆ. ನೋಡುವ, ಹೋಗೋ ದಾರಿಯಲ್ಲಿ ಇದ್ದರೆ 1,000 ರೂಪಾಯಿ ಹಾಕ್ಕೊಂಡು ಹೋಗುವ, ಇಲ್ಲದಿದ್ದರೆ ನೋಡುವ ಎಂತ ಆಗ್ತದೆ ಅಂತ. ಮೈನ್ ಹೈವೇಯಲ್ಲಿ ನಮ್ಮ ಪಯಣ ಸಾಗ್ತಾ ಇದೆ. ಟೆನ್ಷನ್ ಏನಪ್ಪ ಅಂತ ಹೇಳಿದರೆ ಡೀಸೆಲ್ ಯಾವಾಗ ಹಾಕಿದ ಅಂತ ನನಗೆ ಸಹ ಗೊತ್ತಿಲ್ಲ, ಅವನಿಗೆ ಸಹ ಗೊತ್ತಿಲ್ಲ, ನನಗೆ ಸಹ ನೆನಪಿಲ್ಲ. ಯಾಕಂತ ಹೇಳಿದರೆ ಈ ಗಾಡಿ ಈಗ ಈ ಲೈನ್ಗೆಲ್ಲ ಬರದೆ ತುಂಬ ತಿಂಗಳಾಯಿತು. ಅದು ಅಲ್ಲದೆ ಎಡೆಯಲ್ಲಿ ಒಮ್ಮೆ ಗಾಡಿ ಲೈನ್ಗೆ ತಗೊಂಡು ಹೋಗ್ತಾ ಇದ್ವಿ. ಎಷ್ಟು ವಾರ ಹೋಗಿದ್ದೇವೆ ಅಂತ ಗೊತ್ತಿಲ್ಲ. ಇಲ್ಲಿ ಮೀಟ್ರ್ ಬೋರ್ಡಲ್ಲಿ ಫುಲ್ಲು ತೋರಿಸ್ತಾ ಉಂಟು, ಅದನ್ನು ನಂಬಿಕೆ ಹೋದರೆ ಆಗಲಿಕ್ಕಿಲ್ಲ. ಅದು ಮೊನ್ನೆ ಫುಲ್ ತೋರಿಸ್ತಾಯಿತ್ತು, ಬಟ್ ಮೊನ್ನೆ ನಾನು ಹಾಕಿಸುವಾಗ ಫುಲ್ ಹೋಗಿದೆ ಡೀಸೆಲ್. ಅಲಕ್ಕ ಡ್ರೈ ಆಗಿತ್ತು, ಬಟ್ ಇದರಲ್ಲಿ ಫುಲ್ ತೋರಿಸ್ತಾ ಉಂಟು. ಅದೊಂದು ಪದ, ಅದು ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ಎಲ್ಲಿಯಾದರೂ ಪೆಟ್ರೋಲ್ ಪಂಪ್ ಇದ್ದರೆ ಒಂದು 1,000 ರೂಪಾಯಿ ಹಾಕ್ಕೊಂಡು ಹೋಗುವ, ಮತ್ತು ಬೇಕಾದರೆ ಹೋಗುವಾಗ ಫುಲ್ ಮಾಡುವ ಅಂತೇಳಿ. ನೋಡುವ, ಆರಾಮ್ಸೆ ಹೋಗುವ. ಇಲ್ಲಿ ಇನ್ನು ಪೆಟ್ರೋಲ್ ಪಂಪ್ ಎಲ್ಲಿ ಉಂಟು ಅಂತ ಗೊತ್ತಿಲ್ಲ ಮಾರೆ. ಈ ರೂಟು ಅಷ್ಟು ರೂಟ್ ಗೊತ್ತುಂಟು, ಇಲ್ಲಿ ಪೆಟ್ರೋಲ್ ಪಂಪ್ ನಾನು ಅಲ್ಲಿ ಎಲ್ಲಿ ನೋಡಲಿಲ್ಲ. ಒಂದು ನೋಡಿದ್ದೇನೆ, ಎಲ್ಲಿಯಪ್ಪ ಅಂತ ಹೇಳಿದರೆ ನಮ್ಮ ವೇಣೂರು ಹತ್ರ. ನೋಡುವ, ಎಲ್ಲಿಯಾದರೂ ಅದಕ್ಕಿಂತ ಮುಂಚೆ ಸಿಕ್ಕಿದರೆ 1,000 ರೂಪಾಯಿದು ಹಾಕುವ. ಕರೆಕ್ಟಾಗಿ ಬದ್ಯಾರ ಹತ್ರ ರೀಚ್ ಆದ್ವಿ. ಇಲ್ಲಿ ರೈಟ್ ಸೈಡಲ್ಲಿ ಒಂದು ದಾರಿ ಉಂಟು, ಅಲ್ಲಿಂದ ಹೋದರೆ ಭಯಂಕರ ಹತ್ತಿರ ಆಗ್ತದೆ ನಮಗೆ ಆ ಕಡೆ ಹೋಗಲಿಕ್ಕೆ, ಪದಂಗಡಿ ಕಡೆ ಹೋಗಲಿಕ್ಕೆ. ಬಟ್ ಇಲ್ಲಿ ರಸ್ತೆ ಓಪನ್ ಉಂಟಾ ಗೊತ್ತಿಲ್ಲ. ನೋಡುವ, ಟ್ರೈ ಮಾಡುವ, ಹೋಗಿ ನೋಡುವ. ಈ ಕಡೆಯಿಂದ ಹೋದರೆ ನಮಗೆ ಒಂದು 3 ಕಿಲೋಮೀಟ್ರ್ ಉಳಿತದೆ. ಕೇಳಿ ನೋಡುವ ಅವ್ರ ಹತ್ರ.
ರಿಕ್ಷಾದವರ ಹತ್ರ ಕೇಳ್ಕೊಂಡು ಬಂದೆ, ನೋಡಿ ಹೋಗ್ತದೆ ಅಂತ ಹೇಳಿದರು. ಓ ಇಲ್ಲಿಂದ ರಸ್ತೆ ಸರಿ ಇರಲಿಲ್ಲ ಫಸ್ಟ್ ಆಫ್ ಆಲ್. ಈಗ ಇಲ್ಲಿಗೆ ಒಂದು ಕಾಂಕ್ರೀಟ್ ಹಾಕಿದ್ದಾರೆ, ಒಳ್ಳೆಯದಾಯಿತು. ಈ ದಾರಿ ಎಲ್ರಿಗೂ ಗೊತ್ತುಂಟ ಗೊತ್ತಿಲ್ಲ, ಬಟ್ ನಮಗೆ ಸಹ ಗೊತ್ತಿರಲಿಲ್ಲ, ಯಾರೋ ನನಗೆ ಹೇಳಿದಾಗೆ ಆಯಿತು. ಸೊ ಹಾಗಾಗಿ ಈ ಕಡೆಯಿಂದ ಬಂದದ್ದು. ಇಲ್ಲಿಂದ ಟಾಪ್ ಆ್ಯಂಡ್ ಟಾಪ್ ಆಗಿದೆ ನೋಡಿ. ಇದು ಆ್ಯಕ್ಚುಲಿ ಇದು ಎಂಥ ಕ್ವಾರ್ಟರ್ಸ್ ಏರಿಯಾ ಅಂತ ಹೇಳ್ತಾರಲ್ಲ ಆ ಥರ. ಇಲ್ಲೊಂದು ಹಾಸ್ಪಿಟಲ್ ಉಂಟು ಮಾರ್ರೆ, ಪಿಂಟೋ. ಅಲ್ಲಿ ಎದುರುಗಡೆ ಎಲ್ಲ ಇದು ನಿಮ್ಮ ಕ್ವಾರ್ಟರ್ಸ್ ಇದ್ದಾಗೆ ನೋಡಿ, ಮನೆಯೆಲ್ಲ ಉಂಟು ಇಲ್ಲಿ. ಸೊ ಇಲ್ಲಿಂದ ಮೈನ್ ರೋಡು ಕರೆಕ್ಟಾಗಿ ಟಚ್ ಆಗ್ತದೆ. ಆ ಕಡೆಯಿಂದ ನಮಗೆ 4 ಕಿಲೋಮೀಟ್ರ್ ಬರಬೇಕು. ಇಲ್ಲಿ ನೋಡಿ ನಾನು ತೋರಿಸ್ತೇನೆ ಎಷ್ಟು ಹತ್ತಿರ ಆಗ್ತದೆ ಅಂತೇಳಿ. ಇದೊಂದು ಅಪ್ಪು ಇಳಿದ್ರೆ ಮತ್ತೆ ನಮಗೆ ಸಿಗೋದು ಎಂತ ಅಂತ ಹೇಳಿದರೆ ಹೈವೇನೇ. ನೋಡಿ ನಾವೀಗ ಹೈವೇ ರೀಚ್ ಆಗಿ ಆಯಿತು. ಆ ಕಡೆಯಿಂದ ಆದರೆ ಒಂದು 1/4 ಗಂಟೆ ವೇಸ್ಟ್, ಈ ಕಡೆಯಿಂದ 2 ನಿಮಿಷದಲ್ಲಿ ಆ ಕಡೆಯಿಂದ ಈ ಕಡೆಗೆ ಬಂದಾಯಿತು. ರಸ್ತೆ ಎಲ್ಲ ಗೊತ್ತಿದ್ರೆ, ಎಲ್ಲಿಂದ ಎಲ್ಲಿಗೆ ಶಾರ್ಟ್ ಕಟ್ ಉಂಟಂತ ಗೊತ್ತಿದ್ರೆ ಭಯಂಕರ ಉಪಕಾರ ಆಗ್ತದೆ ನಮಗೆಲ್ಲ. ನೋಡಿ ನಾವು ಆ ಕಡೆಯಿಂದ ಬರಬೇಕಿತ್ತು. ಆ ಕಡೆಯಿಂದ ಆದರೆ ಗುರುವಾಯನಕೆರೆ ಆಗಿ ಅಲ್ಲಿಂದ ರೈಟಿಗೆ ತಗೊಂಡು ಮತ್ತೆ ಬರೋದು. ಬನ್ನಿ ಈಗ ರೈಟ್ ತಗೊಂಡು ಸೀದಾ ಒಂದೇ ಸ್ಟ್ರಕ್ಚ್ ಎಲ್ಲಿಗಪ್ಪ ಅಂತ ಹೇಳಿದರೆ ಪದಂಗಡಿಗಿಂತ ಸ್ವಲ್ಪ ಎದುರು ಒಡಿಲ ಅಂತ ಉಂಟು. ಅಲ್ಲಿಗೆ ಹೋಗಿ ಕಟ್ಟು ಹಿಂದೆನೇ ಉಂಟು, ಚಿಕ್ಕ ಕಟ್ಟಿರೋದು. ಅಲ್ಲಿಗೆ ಹೋಗಿ ತೋರಿಸ್ತೇನೆ ನಿಮಗೆ. ಕರೆಕ್ಟಾಗಿ ನೋಡ್ಬೋದು, ಒಡಿಲ ಹತ್ರ ಇದ್ದೇವೆ. ಶ್ರೀ ದುರ್ಗಾ ಸ್ಟೋರ್ ಅಂತ. ಅಲ್ಲಿ ಐಟಮ್ ಹಾಕ್ಲಿಕ್ಕಿತ್ತು. ನಮ್ಮ ಹುಡುಗನನ್ನು ಅಲ್ಲಿ ಕಳಿಸ್ತಿದ್ದೇನೆ, ಅಲ್ಲಿ ಹೋಗ್ತಾ ಇದ್ದಾನೆ ನೋಡಿ, ಕಾಣಿಸ್ತಾ ಇರ್ಬೋದು ನಿಮಗೆ. ಅಲ್ಲಿ ಹೋಗ್ತಾ ಇದ್ದಾನೆ. ಸೊ ಈ ಊರಿದ್ದು ಹೆಸರೆಂತ ಅಂತ ನೋಡಿ, ಪದಂಗಡಿ ಅಂತ ಹಾಕಿದ್ದಾರೆ. ಪದಂಗಡಿ ಎದುರಿಗೆ ಪದಂಗಡಿ ಅಂತ ಹೇಳುದು, ಬಟ್ ಓಡಿಲು ಇಲ್ಲಿದ್ದು ಹೆಸರು ಓಡಿಲು. ನಾವು ಓಡಿಲ ಅಂತೇಳಿ. ಯಾಕಂತ ಹೇಳಿದರೆ ಅಲ್ಲಿ ನಾವು ಶುಕ್ರವಾರದ ಲೈನ್ ಹೋಗ್ತೇವಲ್ಲ, ಇಲ್ಲಿಂದ ಅಪ್ಪಾಗಿ ಇಲ್ಲಿಂದ ಅಂತ ಹೇಳಿದರೆ ಬೈಪಾಡ್ ಲೈನ್ ಹೋಗ್ತೇವಲ್ಲ, ಅಲ್ಲಿ ಒಂದು ಒಡಿಲ ಅಂತ ಉಂಟು. ಸೊ ಅಲ್ಲಿ ಒಡಿಲ ಓದಿ ಇದು ಸಹ ಒಡಿಲ ಅಂತಾನೆ ಆಗಿದೆ. ಇದು ಓಡಿಲು, ಅದು ಒಡಿಲ. ಊರಿದ ಹೆಸರೆಲ್ಲ ಯಾವ ಥರ ಉಂಟು ಮಾರೆ ನೋಡಿ, ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಮತ್ತು ಇಲ್ಲಿ ಕ್ಲಿಯರಾಗಿ ಕಾಣೋದಿಲ್ಲ. ಇಲ್ಲಿ ಅದು ಸ್ವಲ್ಪ ಕ್ಲಿಯರಾಗಿ ಕಾಣ್ತದೆ, ಬಟ್ ಆ ಕಡೆ ಗ್ಲಾಸ್ ಕ್ಲಿಯರಾಗಿ ಕಾಣೋದಿಲ್ಲ. ಯಾಕಂದರೆ ಫಸ್ಟ್ ಆಫ್ ಆಲ್ ಅಲ್ಲಿ ವೈಪರ್ ಇಲ್ಲ ಒಂದನೇದು. ಮತ್ತು ಅಲ್ಲಿ ಎಷ್ಟೇ ಕ್ಲೀನ್ ಮಾಡಿದ್ರು ಸಹ ಅಷ್ಟೇ. ಯಾಕಂತ ಹೇಳಿದರೆ ಅಲ್ಲಿ ಅಕ್ಕಿ ಹುಡಿಯೆಲ್ಲ ಇಲ್ಲಿ ಕುತ್ಕೊಳ್ತದೆ ನೋಡಿ, ಹೊರಗಿಂದ ಕುತ್ಕೊಳ್ತದೆ. ಒಳಗಿಂದ ಕ್ಲೀನ್ ಉಂಟು, ಹೊರಗಿಂದ ಎಷ್ಟೇ ಉಜ್ಜಿದ್ರು ಸಹ ಅದು ಹೋಗುದಿಲ್ಲ. ಮಳೆ ಬಂದರೆ ಸಹ ಹೋಗುದಿಲ್ಲ, ಅದೇ ಥರ ಇರ್ತದೆ. ಅದೊಂದು ಉಪದ್ರ ದೊಡ್ಡದು. ಮತ್ತು ಇಂಜಿನ್ ಹೀಟ್ ಭಯಂಕರ ಹೀಟ್ ಆಗ್ತುಂಟು. ಎಂತ ಮಾಡೋದಂತ ಗೊತ್ತಾಗೋದಿಲ್ಲ. ಇದು ಗಾಡಿ ಇನ್ನೂ ಸಹ ಸರಿಯಾಗಲಿಲ್ಲ ಆಯಿತಾ. ನಾನು ಹಿಂದೆ ಅಲ್ಲಿ ಬರುವಾಗ ನೋಡಿದೆ ಮಾರೆ, ನನಗೆ ಒಂಥರ ಫೀಲಿಂಗ್ ಆಗ್ತುಂಟು. ಸ್ಪೀಡ್ ಸಹ ಹೋಗ್ತಾ ಇಲ್ಲ ಇವತ್ತು, ಆರಾಮ್ಸೆ ಹೋಗ್ತಾ ಇದ್ದೇನೆ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ. ಗಾಡಿ ಸರಿ ಇಲ್ಲದನ್ನು ನಾವೆಂತ ಮಾಡೋದು, ಸರಿ ಇಲ್ಲದನ್ನು ಒಟ್ರಾಸಿ ತಗೊಂಡು ಹೋಗಿ ಮತ್ತೆ ಎಂತಾದ್ರೂ ಆದರೆ ಮತ್ತೆ ನಮ್ಮ ತಲೆ ಮೇಲೆ ಹಾಕ್ತಾರೆ ಲಾಸ್ಟ್ಗೆ. ಒಂಥರ ಸೌಂಡ್ ಬರ್ತಾ ಉಂಟು, ಒಂದು ಸ್ಟೆಪ್ ಹೊಡೆದಾಗೆ. ರನ್ನಿಂಗಲ್ಲಿ ಟೈರ್ ಸ್ಟೆಪ್ ಹೊಡೆದಾಗೆ ಆಗ್ತಾ ಉಂಟು. ಬಟ್ ಎಲ್ಲ ಚೆಕ್ ಮಾಡಿ ಆಯಿತು, ಎಂಥದಿಲ್ಲ. ಬಟ್ ಗರ್ಕ ಅಂತ ಸೌಂಡ್ ಬರ್ತದೆ. ನೋಡುವ ಮೆಕ್ಯಾನಿಕ್ ಹತ್ರ ಒಮ್ಮೆ ಸೋಮವಾರ ಇಡ್ಲಿಕ್ಕೆ ಉಂಟು, ಇಟ್ಟು ನೋಡುವ. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.